ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಮತ್ತೊಂದು ಬೃಹತ್ ನೇಮಕಾತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಾಗಿರುತ್ತೆ. 2861 ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಸೊ ಈ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಇದು ಡೆಲ್ಲಿ ಪೊಲೀಸ್ ಮತ್ತು ವಿವಿಧ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳಲ್ಲಿ ಖಾಲಿ ಇರತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥದ್ದು. ಸೊ ಟೆಂಟೇಟಿವ್ ವೇಕೆನ್ಸೀಸನ್ನು ನೋಡೋದಾದರೆ, ಸೊ ಯಾವ ವಿಂಗಲ್ಲಿ ಖಾಲಿ ಇದ್ದಾವೆ ಅಂತ ಹುದ್ದೆಗಳು ನೋಡೋದಾದರೆ, ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ಡೆಲ್ಲಿ ಪೊಲೀಸ್ ಪುರುಷರಿಗೆ ಒಟ್ಟು 142 ವೇಕೆನ್ಸೀಸನ್ನು ತೋರಿಸಲಾಗಿರುತ್ತೆ. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸೀಸನ್ನು ನೀವು ಗಮನಿಸ್ಬೋದು. ಹಾಗೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಡೆಲ್ಲಿ ಪೊಲೀಸ್ ಫೀಮೇಲ್ ಅಭ್ಯರ್ಥಿಗಳಿಗೆ, ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಡೆಲ್ಲಿ ಪೊಲೀಸ್ನಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಒಟ್ಟು ವೇಕೆನ್ಸೀಸ್ 70 ಹುದ್ದೆಗಳು ಇದೆ. ಹಾಗೆ ಸಬ್ ಇನ್ಸ್ಪೆಕ್ಟರ್ ಜನರಲ್ ಡ್ಯೂಟಿ ಇನ್ CAPF ಅಂತೇಳಿ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತೇಳಿ. ಸೊ ಇದರಲ್ಲಿ CRPFಗೆ ಒಟ್ಟು ಪುರುಷ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು 1006 ಹುದ್ದೆಗಳಿದೆ. ಮಹಿಳಾ ಅಭ್ಯರ್ಥಿಗಳಿಗೆ 23. ಟೋಟಲ್ಲು 1029 ಹುದ್ದೆಗಳನ್ನು ತೋರಿಸಲಾಗಿರುತ್ತೆ. ಹಾಗೆ BSFಗೆ ಮೇಲ್ಗೆ 212, ಫೀಮೇಲ್ಗೆ 11 ಹುದ್ದೆಗಳು, ಒಟ್ಟು 223 ಹುದ್ದೆಗಳು. ಹಾಗೆ ITBPಗೆ ಸಂಬಂಧಪಟ್ಟಂತೆ ಒಟ್ಟು ಮೇಲ್ಗೆ 198 ಹುದ್ದೆಗಳು, ಫೀಮೇಲ್ಗೆ 35 ಹುದ್ದೆಗಳು, ಒಟ್ಟು 233 ಹುದ್ದೆಗಳು. CISFಗೆ ಬಂದರೆ ನಾವು ಅಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1164, ಮಹಿಳಾ ಅಭ್ಯರ್ಥಿಗಳಿಗೆ 130, ಒಟ್ಟು ಹುದ್ದೆಗಳು ಬಂದುಬಿಟ್ಟು 1294. ಹಾಗೆ ಸಶಸ್ತ್ರ ಸೀಮಾ ಬಲ ಅಂತ SSB ಅಂತ ಇದೆ. ಸೊ ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 71 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಗಳಿಗೆ ಒಟ್ಟು 11 ಹುದ್ದೆಗಳು. ಹಾಗೆ ಎಲ್ಲ ಸೇರಿ SSBಯಲ್ಲಿ 82 ಖಾಲಿ ಹುದ್ದೆಗಳು ಇವೆ. ಹಾಗೆ ಓವರಾಲ್ ಆಗಿ ನಾವು ಗಮನಿಸಿದರೆ ಒಟ್ಟು ಪುರುಷ ಅಭ್ಯರ್ಥಿಗಳಿಗಿರ್ತಕ್ಕಂಥದ್ದು 2651 ಹುದ್ದೆಗಳು, ಮಹಿಳೆಯರಿಗೆ 210 ಹುದ್ದೆಗಳು. ಒಟ್ಟಾರೆಯಾಗಿ ಹುದ್ದೆಗಳ ಸಂಖ್ಯೆ ಪುರುಷ ಮಹಿಳೆ ಸೇರಿ 2861 ಖಾಲಿ ಹುದ್ದೆಗಳನ್ನು ತೋರಿಸಲಾಗಿರುತ್ತೆ. ಹಾಗೆ ಎಲಿಜಿಬಿಲಿಟಿ, ಅದರಲ್ಲಿ ಮೊದಲನೇದಾಗಿ ಏಜ್ ಲಿಮಿಟ್ಟು 1/8/2025ಕ್ಕೆ ಇದನ್ನು ಲೆಕ್ಕ ಹಾಕಲಾಗುತ್ತೆ. ಸೊ ಇದು ಏಜ್ ಲಿಮಿಟ್ ಬಂದುಬಿಟ್ಟು ಕನಿಷ್ಠ ವಯೋಮಿತಿ 20 ವರ್ಷ ಇರುತ್ತೆ, ಗರಿಷ್ಠ ವಯೋಮಿತಿ 25 ವರ್ಷ ಇರುತ್ತೆ. ಸೊ ಹಾಗಾಗಿ 2/8/2000ದಿಂದ 1/8/2005 ಇಸ್ವಿಯ ಮಧ್ಯೆ ಜನಿಸಿರಬೇಕಾಗುತ್ತೆ. ಸೊ ಆಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ತಾವು ಸರ್ವಿಸ್ನಲ್ಲಿ ಮಿಲಿಟ್ರಿಯಲ್ಲಿ ರಿಟೈರ್ಡ್ ಆದ ಅಥವಾ ವಾಲಂಟ್ರಿಯ ತಗೊಂಡು 3 ವರ್ಷಗಳವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗೆ ವಿಡೋಸ್ ವುಮೆನ್ಗೆ, ಡೈವೋರ್ಸ್ಡ್ ವುಮೆನ್ಗೆ, ಜುಡಿಷಿಯಲಿ ಸಪ್ರೇಟೆಡ್ ವುಮೆನ್ಗೆ ಇಲ್ಲಿ ವಯೋಮಿತಿ ಕೂಡ ರಿಲ್ಯಾಕ್ಸೇಷನನ್ನು ಕೊಡಲಾಗಿರುವಂಥದ್ದು. ಹಾಗೆ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸಿಗೆ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಎಜುಕೇಷನಲ್ ಕ್ವಾಲಿಫಿಕೇಷನಲ್ಲಿ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತದೆ. ಎನಿ ಬ್ಯಾಚುಲರ್ ಡಿಗ್ರಿ, ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡಿ ಸ್ನೇಹಿತರೆ, 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದರಲ್ಲೂ ಕೂಡ SC ST ಮತ್ತು ವುಮೆನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ. ಅವ್ರಿಗೆ ಯಾವುದೇ ಫೀಸ್ ಇರೋದಿಲ್ಲ. ಹಾಗೆ ಅರ್ಜಿ ಶುಲ್ಕವನ್ನು ನೀವು UPI, ನೆಟ್ ಬ್ಯಾಂಕಿಂಗ್, ಹಾಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡನ್ನು ಬಳಸಿಕೊಂಡು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬಹುದು. ಕರ್ನಾಟಕದಲ್ಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರವನ್ನು ನೀಡಲಾಗಿದೆ. ಸೊ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ, ಫಸ್ಟು ಸೆಲೆಕ್ಷನಿಗೆ ಸಂಬಂಧಪಟ್ಟಂತೆ ಒಂದು ಪೇಪರ್ 1 ಪರೀಕ್ಷೆ ಇರುತ್ತೆ. ಸೊ ಪರೀಕ್ಷೆ ರಿಟರ್ನ್ ಎಕ್ಸಾಮಿನೇಷನ್ ಅಥವಾ ಆನ್ಲೈನ್ ಎಕ್ಸಾಮಿನೇಷನ್ ಇರುವಂಥದ್ದು. ಅಲ್ಲಿ 4 ಭಾಗಗಳಿರುತ್ತೆ. ಸೊ ಪ್ರತಿ ಒಂದು ಭಾಗಕ್ಕೂ ಕೂಡ 50 ಕ್ವಶನ್ಗಳು, 50 ಅಂಕಗಳು ಇರುತ್ತೆ. ಹಾಗೆ ಒಟ್ಟು 200 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುವಂಥದ್ದು. 2 ಗಂಟೆ ಸಮಯಾವಕಾಶವನ್ನು ಕೊಡಲಾಗುತ್ತೆ.
ಸೊ ಅದಾದ ನಂತರ ಫಿಸಿಕಲ್ ಟೆಸ್ಟ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಇದಾದ ನಂತರ ಪೇಪರ್ 2 ಎಕ್ಸಾಮಿನೇಷನ್ ಇರುವಂಥದ್ದು. ಹಾಗೆ ಪೇಪರ್ 2 ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಸೊ ಈ ಒಂದು ಟೈಪಲ್ಲಿ ಇದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇರುವಂಥದ್ದು. ಹಾಗೆ NCC ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅವರಿಗೆ ಬೋನಸ್ ಮಾರ್ಕ್ಸ್ ಕೂಡ ನೀಡಲಾಗಿದೆ. ಕೆಳಗೆ ಇಂಪಾರ್ಟೆಂಟ್ ಡೇಟು ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡುವಂಥ ಪ್ರಾರಂಭ ದಿನಾಂಕ 26/9/2025. ಹಾಗೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 16/10/2025. ಹಾಗೆ ಫೀಸ್ ಪೇ ಮಾಡೋದಕ್ಕೆ ಕೊನೆಯ ದಿನಾಂಕ 17/10/2025. ಹಾಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು ssc.gov.in ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಸ್ನೇಹಿತರೆ, ನಿಮಗೆ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಅರ್ಜಿಯನ್ನು ಸಲ್ಲಿಸಿ ಕೊಡ್ತೇವೆ. ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ಪನ್ನು ಮಾಡಿ ನೀವು ನಮಗೆ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಬೇಡಿಕೆಯನ್ನು ಇಟ್ಟರೆ ಖಂಡಿತವಾಗಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಕೊಡ್ತೇವೆ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಹೆಚ್ಚಿನ ವಿವರಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.